ಫ್ರೆಂಡ್ಸ್ ಏನು ಗೊತ್ತಾ, ಈ ಬಸ್ಸಲ್ಲಿ ನಾನು ಕಾಂಬಿನೇಷನ್ ಆಗಿ ಏನು ಮಾಡಿದ್ದೀನಿ ಗೊತ್ತಾ, ಚಪಾತಿ ಮಾಡ್ತಾ ಇದ್ದೀನಿ. ಎಷ್ಟು ಸಕ್ಕತ್ತಾಗಿರುತ್ತೆ ಗೊತ್ತಾ. ನನ್ನ ಆಟ ನೋಡಿ, ನನ್ನ ಈ ಒಂದು ಜೋಶ್ ನೋಡಿ ಇವಳಿಗೆ ಹೊಟ್ಟೆ ತುಂಬ ಇದೆ ನೋಡಿ. ಎಲ್ಲ ಅಮ್ಮ ನೋಡಬೇಕು ಈ ಥರ ಮಕ್ಕಳು ಹೆಂಗೆ ಆಡ್ತಾವಲ್ಲ ನೋಡಿ, ನನ್ನ ಮಗು ಹೆಂಗೆ ಆಡುತ್ತೆ ಅಂತ. ಅದು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂಥೇಳಿ. ಕುಕ್ಕರು ಮೇಕಪ್ ಮಾಡ್ಕೊತೀನಿ ಅಂತ ಇಷ್ಟೇ ಮೇಕಪ್ ಮಾಡ್ಕೊಂಡ್ರದು. ಬೆಳ್ಳುಳ್ಳಿ ಹಾಕಿ ನೋಡಿ, ಕಣ್ಣಿಗೆ ಕಾಜಲ್ ಒಂದು ಹಾಕಿದ್ದಾಳಷ್ಟೇ, ಐಬ್ರೋಗೂ ಹಚ್ಚಿಲ್ಲ. ಅವಳಿಗೆ ಐಬ್ರೋ ಪೆನ್ಸಿಲ್ ಇದೆಲ್ಲ ಮಾಡೋವರೆಗೂ ಅವಳು ಐಬ್ರೋ ಮಾಡಿಸೋವರೆಗೂ ಅವಳು ಹಚ್ಚೋದಿಲ್ಲ. ನಾನಾದರೆ ಹಂಗೆ ತೀಡ್ಬಿಡ್ತೀನಿ, ಹಿಂಗೆ ಆಗ್ಬಿಡುತ್ತೆ. ಇವತ್ತೊಂದು ರೀಲ್ ಮಾಡೋದಿದೆ, ಟ್ರೆಂಡಿಂಗಲ್ಲಿ ಇರೋದು, ಅದನ್ನು ಮಾಡೋದು. ಬೆಕ್ಕು, ಅದಕ್ಕೆ ಹೇಳಿ ನಾ ಬೆಕ್ಕು ಅನ್ನೋದು. ಕಣ್ಣು ಹೆಂಗೆ ಮಾಡ್ತಾಳೆ ನೋಡಿ, ಹಿಂಗೆ ಬೆಕ್ಕು ಅನ್ನೋದು. ರೀಲ್ ಮಾಡೋದಿತ್ತು, ಹಂಗೆ ಹಿಂಗೆ ರೆಡಿ ಅದಕ್ಕೋಸ್ಕರನ ಈ ಒಂದು ಔಟ್ಫಿಟ್ ಹಾಕ್ಕೊಂಡಿದ್ದೀನಿ. ನೋಡಿ ಹೇಗೆ ಕಾಣುತ್ತೆ, ತೋರಿಸ್ತೀನಿ ನೋಡಿ ಹೇಗೆ ಕಾಣುತ್ತೆ ಅಂತ. ನೋಡಿ ಇದರ ನಾವು ಔಟ್ಫಿಟ್ ಹೇಗಿದೆ. ಇದರಲ್ಲಿ ನಾನು ಇವಾಗ ರೀಲ್ ಮಾಡೋದು. ಏನ ರೀಲ್ ಇನ್ಸ್ಟಾಗ್ರಾಮಿಗೆ ರೀಲ್ಸ್ ಅನ್ನಂಗೆ ಪಟ್ಟೆ ಚೂಟಿಯೋ. ಆಮೇಲೆ ಹೇಳ ಸಾಂಗು ಏನಲ್ಲ ಪಟಾಕಿ ಪರಿಯೋ. ಕೊತ್ತಿಮರಿ ವ್ಲಾಗ್ಸ್ ಅಂತ ಅವಳದೊಂದು ಚಾನಲ್ ಇದೆ ನೋಡಿ, ಕೊತ್ತಿಮರಿ ವ್ಲಾಗ್ಸ್. ನಿಂದು ಕ್ವೀನ್ಸ್ ವ್ಲಾಗ್ಸ್. ತಿನ್ನಿ ಮಾಡಿ ತಿನ್ನದ. ನಾನು ಈ ಥರ ಮೇಕಪ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ಬೇಕು ಗೊತ್ತಾ, ನೀವು ಕೇಳ್ಬಿಟ್ರೆ ಆಶ್ಚರ್ಯ ಪಡ್ತೀರ. ಆ ಥರ ಒಂದು ಓದ್ಕೊಂಬರೋದಕ್ಕೆ ಹೋಗ್ಬೇಕು. ಈ ಥರ ರೆಡಿ ಆಗ್ಬಿಟ್ಟು ಇಷ್ಟು ಮಾಡ್ರನ್ ರೆಡಿಯಾಗಿ, ಇದು ಮಾಡ್ರನ್ ಅಂತ ಮಾಡ್ರನ್ ಏನಲ್ಲ, ಸಿಂಪಲ್ ಮಾಡ್ರನ್ ಆಗಿ ರೆಡಿಯಾಗಿ ಕೈನ ಬಂತು. ಕದಿವರಿ ಬ್ಲಾಗ್ ಅಷ್ಟೇ. ತಿಂಡಿ ಕತ್ಲಮ್ಮ ಸೋತ್ರ ಬಾ. ನಿನ್ನ ಫೇಸ್ ತೋರ್ಸ್ಕ. ಬೆಕ್ಕಿಂದ ಫೇಸ್ ನೋಡಿ. ಬೆಕ್ಕು ನಾಯವರೇ ಬೆಕ್ಕು. ಇವತ್ತು ಬಂದಿದೆ ಬ್ಲಾಗಿಗೆ. ಬರೀ ನಾನು ಡ್ಯಾನ್ಸ್ ಆಯಿತು ಬ್ಲಾಗ್. ಬಾಯ್. ನಾನು ಬಾಯ್ ಹೇಳೋರ್ಗಳು ಕಟ್ ಮಾಡಲ್ಲ, ಅದಕ್ಕೆ ಬಾಯ್. ಯಾಕೆ ಮಾತಾಡೋದು? ತಿರುಗು ರೆಡಿ ಒಂದು ತಿರುಗು ಟನ್ 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 ಗಂಟು ಹಿಂಗೆ ತಗೊಂಡು ಹಿಂಗೆ ಸುತ್ತಿ ಹಿಂಗೆ ಹಾಕಿ ಹಿಂಗೆ ಎಳ್ದು ಹಿಂಗೆ ಸುತ್ತ ಬಿಡಬೇಕು. ಇವಳ ಕೂದಲು ಇಷ್ಟು ಉದ್ದಾಗ್ಬಿಟ್ಟಿದ್ರೆ ಎಷ್ಟು ಸ್ಟೈಲ್ ಮಾಡ್ತಿದ್ದೆ ಗೊತ್ತಾ. ನಾನು ಕಪ್ಪು ಬರ್ತೈತೆ. ಏನಂತ ಮಾತಾಡು ಅಮ್ಮ. ಇವಳಷ್ಟು ಕೂದಿದ್ದಿದ್ರೆ ನಾನು ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ತಿದ್ದೆ ಗೊತ್ತಾ. ಸೂಪರ್ ಡೂಪರಾಗಿ ಮೇಕಪ್ ಮಾಡ್ತಿದ್ದೆ. ಇವಳು ಕೂದಲನ್ನ ಹೇರ್ ಸ್ಟ್ರೈಟ್ ಮಾಡಿದಾಗ ಮಾತ್ರ, ಅದು ನಾನು ಬಲಂತ ಮಾಡಿ ಹೇರ್ ಸ್ಟ್ರೈಟ್ ಮಾಡಿದ್ರೆ ಮಾತ್ರ ಹಿಂಗೆ ಮುಟ್ಕೊಂಡು ಓಡಾಡ್ತಾರೆ. ಹಿಂಗೆ ಓಡಾಡ್ತಾರೆ ಅವಾಗ. ಈ ಥರ ಸ್ಟೈಲ್ ಮಾಡಿಕೊಂಡು ಎಲ್ಲ ಅದ ಹಿಂಗೆ ಗಂಟು ಕಟ್ಕೊಂಡು ತಿಪ್ಪಿಗೆ ಮೂಲಿಗೆ ನಿಕ್ತಾರಲ್ಲ, ಹಂಗೆ ಕೂತಿರ್ತಾಳೆ. ಮತ್ತು ತಿಂಡಿ ತಿನ್ನುವ. ತಿಂಡಿ ಏನು ಮಾಡಿದೆ ಅಂತ ಬನ್ನಿ ಶೇರ್ ಮಾಡ್ತೀನಿ, ತೋರಿಸ್ತೀನಿ ಏನು ಮಾಡಿದ್ದೀನಿ. ನಮ್ಮನೆಗೆ ಆ್ಯಸ್ ಯೂಶುವಲ್ ಏನಿರ್ತೇಳಿ ತಿಂಡಿ ಅಂತಂದರೆ ಒಂದೇ. ನಂಗೆ ಅದು ಬಿಟ್ಟರೆ ನಾನು ಏನು ತಲೆ ಓಡೋದೇ ಇಲ್ಲ. ಬೇರೆ ಮಸ್ತಾಗಿದ್ದಾವೆ ಐಡಿಯಾ ರೆಸಿಪೀಸ್ಗಳು ಅಥವಾ ಮನೇಲಿ ಮಾಡಿದರೆ ಇಲ್ಲಿ ತಿನ್ನಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಮಾಡೋದೇ ಇಲ್ಲ. ಫಲವೇ ತಂದು ಗೂರಾಡಿಗ್ತಾ ಇರ್ತೀನಿ. ಅದಕ್ಕೆ ನಾನು ರೆಸಿಪಿನೇ ತೋರಿಸ್ತಾ ಇಲ್ಲ ನಾನು ನಿಮಗೆ. ನಾನು ಸಿಕ್ಕಾಪಟ್ಟೆ ಚೂಟಿಯೋ, ಯಾರ ಕೈಗೆ ಸಿಗದ ಲೋಟಿಯೋ. ಆಮೇಲೆ ಇಲ್ಲ ಕ್ರಾಮ್ ಬಿಟ್ಟಾಕು, ನಮ್ಮ ಸುತ್ತಾಕು. ನೀನೇ ಸುತ್ತಾಗ್ತಿದ್ದಿಲ್ಲ. ನಾಟಿ ನಾಟಿ ಚೋರಿಯೋ. ನೋಡಿ ಎಲ್ಲ ಅಮ್ಮ ನೋಡಬೇಕು ಈ ಥರ ಮಕ್ಕಳು ಹೆಂಗೆ ಆಡ್ತಾವಲ್ಲ ನೋಡಿ, ನನ್ನ ಮಗು ಹೆಂಗೆ ಆಡುತ್ತೆ ಅಂತ. ಅದು ಇವಳು ಮಾಡ್ತಾಳೆ. ಅದಕ್ಕೆ ನಾನು ಇವಳು ಅಮ್ಮನ ಸ್ಥಾನಕ್ಕೆ ಕೊಟ್ಟೆ ಬಿಡ, ನನ್ನ ಮಗಳ ಸ್ಥಾನಕ್ಕೆ ಜಂಪ್ ಆಗಿದ್ದೀನಿ, ಪೋಸ್ಟ್ಪೋನ್ ಆಗಿದ್ದಾನೆ. ಏನಂದರೆ ಈ ಥರ ನೋಡೋದು ಅಮ್ಮಗಳು ನೋಡ್ಬೇಕು. ಹಿಂಗೆ ಕ್ಯಾಮ್ರಾ ಹಿಡ್ಕೊಂಡು ನೋಡಿ ಮಗು ಹೆಂಗೆ ಆಡುತ್ತೆ, ಚಿನ್ನ ನನ್ನ ಮಗು ಚಿನ್ನಾಡಿ ಅಂತ ಆ ಕೆಲಸ ಇವಳು ಮಾಡ್ತಾವಳೆ.
ನಮ್ಮಮ್ಮ ನೋಡೋ ಹೆಂಗಡಿತೆ ಅಂತ ಹೇಗೆ ನಾವು ನನಗೆ ನಾನು ಕ್ಷಣ ಸುಮ್ಮನಿರಲ್ಲ. ನಾನು ನಿಂತಲ್ಲೇ ಗರ 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 ಅಂತ ತಿರ್ತಾ ಇರ್ತೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಸ್ಟೆಪ್ಗಳನ್ನ ಹಾಕ್ತಾ ಇರ್ತೀನಿ ಸಿಂಪಲಾಗಿ. ಅಂತ ಡ್ಯಾನ್ಸ್ ಏನು ಬರಲ್ಲ. ನಾನು ಚಿಕ್ಕ ಹುಡುಗಿದ್ದಾಗ ಸಖತ್ ಕುಣಿತಿದ್ದೆ. ಈಗ ಹೆಂಗೆ ಕುಣಿದ್ರೆ ಅದಕ್ಕೆ ಹೆಚ್ಚಾಗಿ ಕುಣಿತಿದ್ದೆ. ಮನೆಯಲ್ಲಿ ಯಾವಾಗಲೂ ಎಲ್ಲಿ ನಿಂತಿರ್ತೀನಿ ಅಲ್ಲಿ ಕುಣಿತಿದ್ದೆ. ಹಾಡಾಕೊಂಡು ಮನೆಗೆ ಟೇಪ್ ರೆಕಾರ್ಡ್ ಇತ್ತು ಅವಾಗ. ಕ್ಯಾಸೆಟ್ ಹಾಕ್ಬಿಟ್ಟು ಹಾಡಾಕೊಂಡ್ಬಿಟ್ಟು ಸುಮ್ಮನೆ ಡ್ಯಾನ್ಸ್ ಮಾಡ್ತಾ ಇರೋದೆ. ಹಂಗೆ ಮಾಡಿ ಮಾಡಿ ಅದೊಂದು ನನಗೆ ಹವ್ಯಾಸ. ಬಟ್ ನನಗೆ ಅದಕ್ಕೆ ಜಾಸ್ತಿ ಈ ಬೋನ್ಸ್ ಎಲ್ಲ ಇರ್ತಾವಲ್ಲ, ಈ ಬೋನ್ಸ್ ಎಲ್ಲ ಒಂದು ಸ್ಟ್ರಕ್ ಆಗಿದ್ರೆ ಒಂದು 2 ಸ್ಟೆಪ್ ಹಿಂಗೆ ಆಗ್ತಾ ಇರ್ತೀವಿ ಡೈಲಿ. ಹಿಂಗೆ ಅಷ್ಟು ಸ್ವಲ್ಪ ಎಕ್ಸಸೈಜ್ ಮಾಡೋದು ಬೇಕಾಗಿಲ್ಲ. ಪಟಾಕಿ ಊಟ ಮಾಡಿದ್ರೆ ನಂಗೆ ಹೊಟ್ಟೆ ತುಂಬಿಡ್ತು. ನನ್ನ ಆಟ ನೋಡಿ, ನನ್ನ ಈ ಒಂದು ಜೋಶ್ ನೋಡಿ ಇವಳಿಗೆ ಹೊಟ್ಟೆ ತುಂಬ ಇದೆ. ಅದೆಲ್ಲ ಅಮ್ಮನಿಗೆ ಅನ್ನಿಸ್ಬೇಕಾದ, ಅಮ್ಮನಿಗೆ ಆಗ್ಬೇಕಾದ. ನನ್ನ ಮಗಳಿಗೆ ಆಗ್ತದೆ ನಾನು ನೋಡಿ. ಈಗ ನಾವು ಕೈ ನೋಡಿ ಯಾರು ಹೇಳಿದ್ರೆ ಆಗಿನ ಕಟ್ ಮಾಡಿದ ಹೆಣ್ಣು ಮಾಡಿದವಳು ಹೆಣ್ಣು ಮಾಡಿಲ್ಲ. ಖುಷಿ ಅವಳಿಗೆ ಹಿಂಗೆ ನೋಡ ನಮ್ಮ ಹೆಂಗೆ ಕುಣಿದೆ ನೋಡ ಅಂತ. ಹೆಂಗೆ ಗೊತ್ತಾ, ನಾನು 8th ನಾನು ಹಿರಿಯೂರಲ್ಲಿ ಓದಿದ್ದು. ಅದು ಹಿರಿಯೂರಲ್ಲಿ ಸ್ಕೂಲಲ್ಲಿ ಓದಿದ್ದು. ಅದಕ್ಕೆ ಅಲ್ಲಿ ನಾನು ಒಂದು ಡ್ಯಾನ್ಸ್ ಮಾಡಿದ್ದೆ. ರಾಗದಿಂದ ತಂದನ ತಾಳದಿಂದ ತಿನ್ನನ ಅಂತ ಒಂದು ಹಾಡಿ ಮಾಡಿದ್ದೆ ಡ್ಯಾನ್ಸ್. ಅದಕ್ಕೆ 2nd ಪ್ರೈಸ್ ಬಂದಿತ್ತು ಚೈಲ್ಡ್ಹುಡ್ಡಲ್ಲಿ. ಎಲ್ಲರೂ 8th ಓದಿದ್ದು, ನಾನು ಹೋಗ್ಲಿ 8th ಓದಿದ್ದು. ಬಟ್ ಆದರೆ ಅವಾಗ ನಾನು ಡ್ಯಾನ್ಸ್ ಮಾಡಿದ್ದೆ, 2nd ಪ್ರೈಸ್ ಬಂದಿತ್ತು. ಪಟಾಕಿ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ದು? 1 2 3 4 ಜನ. 4 ಜನ. ಅದ್ರ ಥರಡ್ ಯಾರು ಕೊಟ್ಟಿದ್ರು? ಒಂದು ಗ್ರೂಪ್. ಅದು ಒಂದು ಸಾಂಗಿಗೆ 4 ಜನ. ಇಲ್ಲೊಬ್ರು ಹಿಂದೆ ಒಟ್ಟು 4 ಜನ ನಿಂತ್ಕೊಂಡು ಡ್ಯಾನ್ಸ್ ಮಾಡೋದು. ಅದು ರಾಗದಿಂದ ತಂದಾನ ತಾಳದಿಂದ ತಿಲ್ಲನ. ಅದು ದ್ವಿತೀಯ ಏನಂತಾರೆ, ದ್ವಿತೀಯ ಪ್ರೈಸಿಗೆ ಬಹುಮಾನ ಅಂತ, ದ್ವಿತೀಯ ಬಹುಮಾನ ಅಂತ ಬಂದಿತ್ತು. ಪಟಾಕಿ ಹೇಳು ಅಮ್ಮ. ಏನು? ಹೀಗೆ ನಾನು ಕಾಣುವುದಿಲ್ಲ. ಬಕ್ಕಿ ಕಣ್ಣು ಬಕ್ಕು. ನಮ್ಮನೆ ಒಂದು ಬೆಕ್ಕಿದೆ. ಅದು ಕಾಲು ಎಷ್ಟು ಗೊತ್ತಾ? 4 ಕಾಲು ಅಲ್ಲ, 2 ಕಾಲು. ನಿಜವಾದ ಬೆಕ್ಕಿಗೆ 4 ಕಾಲಾದ್ರೆ ಇದಕ್ಕೆ 2 ಕಾಲು 2 ಕೈ. ಬೆಕ್ಕಿನಂತ ಕಣ್ಣು. ಎಲ್ಲರೂ ಕ್ಯಾಟ್ ವ್ಯಾಕ್ ಮಾಡ್ತಿರಲ್ಲ, ನಮ್ಮನೆ ಕ್ಯಾಟೇ ಉಟ್ಬಿಟ್ಟಿದೆ ನನ್ನ ಹೊಟ್ಟೆ. ಕ್ಯಾಟ್ ಹುಟ್ಟೈತೆ ನನ್ನ ಹೊಟ್ಟೆ. ಕುಡಿ ಕಾಫಿ ಕುಡಿ. ಕೈಗೆ ಏನು ಕೊಟ್ರು ನಾನು ಕುಡಿದು ಖಾಲಿ ಮಾಡಿ ಫಸ್ಟ್ ಅದನ್ನು ಝೂಮಲ್ಲಿ ಹಾಕ್ಬಿಡ. ಯಾಕಮ್ಮ? ತಿಂಡಿ ಆಗಿದೆ, ತಿಂಡಿ ತಿನ್ನುವ. ನೋಡಿ ಹೀಗಾಗಿದೆ. ಅಯ್ಯೋ ಎಷ್ಟು ಸಲ ಅನ್ಕೊಂತೀನಿ ನಾನು. ಸೋಂಪಿನ ಪೌಡ್ರ್ ಇದೆಯಲ್ಲ, ಸೋಂಪಿನ ಪೌಡರು ಅಂದರೆ ಸೋಂಪಿನ ಕಾಳಿನ ಪೌಡ್ರ್ ತಂದಿದ್ದೀನಿ. 10 ರೂಪಾಯಿ ಕೊಟ್ಟು ಮಾಲಲ್ಲಿ ಎಲ್ಲ ತಗೊಂಬಂದಿದ್ದೆ. ಒಟ್ಟು ಅದನ್ನು ಮಾಲೆಲ್ಲ ಅಂಗಡಿಯೆಲ್ಲ ತಂದಿದ್ದೆ. ಅದು ಹಾಕಿ ಮಾಡ ಅಂತ ಪ್ರತಿ ಸಲ ಒಂದು 5 ಪಲಾವ್ ಮಾಡಿದ್ದೀನಿ. 5 ದಿನ. ಸೋಂಪಿನ ಪುಡಿ ಹಾಕ್ತಾರೆ ಯಾರಾದ್ರೂ? ಸೋಂಪಿನ ಪುಡಿಯಲ್ಲೇ ಅದೇ ಸೋಂಪಿನ ಪುಡಿ ಹಾಕ್ತಾರೆ. ಅಲ್ವಾ? ಜೀರಿಗೆ ನಂಗೆ ಇಷ್ಟ ಆಗಲ್ಲ. ಜೀರಿಗೆ ಸೋಂಪಿನ ಕಾಳು ಅದು ಜೀರಿಗೆ ತರ ಇರ್ತದೆ. ಎಷ್ಟು ಟೇಸ್ಟ್ ಗೊತ್ತಾ? ನಾಲ್ಕು ನೆಕ್ಸ್ಟ್ ಈ ಥರ ಚೆನ್ನಾಗಾಗಿದೆ ಪಲಾವ್. ವಾವ್ ಸೂಪರ್. ನೋಡಿ ನಾನು ಹೇಳಿದ್ದಲ್ವಾ, ಒಂದ್ಸಲ ಶೇರ್ ಮಾಡ್ಕೊಂಡಿದ್ದೆ. ನಮ್ಮ ಕೂಕು ಮಾಡಿದರೆ ಇದು ಫುಲ್ ಕೆಂಪು ಮಾಡ್ತಾಳೆ ಬೀಟ್ರೋಟ್ ಹಾಕಿ ಅಂತ. ನೋಡಿ ನಾನು ಮಾಡಿದ್ದೀನಿ, ಎಷ್ಟು ಹಸ್ರಿಗೈತೆ. ಮತ್ತು ಬೀಟ್ರೋಟು ಅಲ್ಲಲ್ಲೇ ಬೀಟ್ರೋಟು ಹಾಗೆ ಐತೆ. ನಾನು ಅವತ್ತು ಹೇಳಿದ್ನಲ್ಲ ನೀ ಸೋಪಾಕಿ ತೊಳಿತೀಯ ಅಂತ. ಯಾಕೆ ಕಿಚ್ಚಾಡ್ತೀಯ ಆ ಥರ ಹೇಳಿ? ನೀನು ಸೋಪಾಕೆ ತೊಳೆಯೋದು ತರಕಾರಿನ, ಅದಕ್ಕೆ ಹೋಗಿರೋದು. ಸೋಪೆ ಎಲ್ಲ ಹಾಕಲ್ಲ ಫ್ರೆಂಡ್ಸ್. ಏನು ನಾಳೆ ಹೆಂಗೆ ಮಾಡ್ಸೋದು ಗೊತ್ತಿಲ್ಲ. ಅವಳು ಮಾಡಿಬಿಟ್ರೆ ಪಲಾವು ಕೆಂಪುಗಿರ್ತದೆ. ಏನೋ ಎಲ್ಲರೂ ಮಾಡ್ರು ಹಂಗೆ ಇರುತ್ತಮ್ಮ. ನೀ ಮಾಡಿದ್ರೆ ಮಾತ್ರ ಬೆಳಗಿರುತ್ತೆ. ಬೀಟ್ರೋಟ್ ಹಾಕಿರೋ ಅಂದರೆ ಅಲ್ಲಿ ನೀ ಸೋಪಾಗಿ ತೊಳಿತೀಯ ಅಂತ ಅರ್ಥ. ನಾನು ನಾರ್ಮಲ್ ನೀರು ತೊಳಿತೀನಿ. ಕೆಂಪುಗಿರಂಗೆ ಮಾಡ್ತಾರೆ. ಮೊಸರು ಬಜ್ಜಿ. ಬನ್ನಿ ಊಟ ಮಾಡುವ. ತಿಂಡಿ ಏನಪ್ಪ ತಿಂಡಿ ಅಂದರೆ ಪಲಾವ್ ತಿಂಡಿ. ಟೇಸ್ಟ್ ಮಾಡುವ ಹೇಗಿದೆ.
ನಾನು ಹಿಂದೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ಸಿಗ್ತಿರೋಕ್ಕೆ. ಹಾಯ್ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ನಾನು ವ್ಲಾಗ್ ಮಾಡ್ತಿರೋದು. ಕಾಫಿ ಮಾಡ್ತಾಯಿದ್ದೀನಿ. ಈಗ ಬಂದು ಸುಮಾರು ಟೈಮ್ ಬಂದು ಎಷ್ಟಾಗಿದೆ ಗೊತ್ತಾ, 1:30-2 ಗಂಟೆ ಆಗಿರ್ಬೋದು. ಇವಾಗ ಕಾಫಿ ಕುಡಿತಾ ಇದ್ದೀನಿ. ಸ್ನಾನ ಮಾಡ್ಕೊಂಬಂದ್ರೆ ಸ್ವಲ್ಪ ಸುಸ್ತಾದಂಗೆ ಆಗುತ್ತಲ್ವ, ಹಂಗಾಗ್ಬಿಟ್ಟು ಕಾಫಿ ಕುಡಿತಾ ಇದ್ದೀನಿ. ಇದು ನಮ್ಮ ಕೂಗುಗೆ ಸ್ವಲ್ಪ ಇಷ್ಟ ಕುಡಿಯೋದು. ನೀ ಕುಕ್ಕು ಕೊಡುವಾ? ಕುಕ್ಕು ಬರಿ, ನೋಡಿ ನಮ್ಮ ಕುಕ್ಕು ಮರಿ. ಬನ್ನಿ ಕಾಫಿ ಕುಡಿವಾ. ಇನ್ನು ಮಧ್ಯಾಹ್ನಕ್ಕೆ ಕಾಫಿ ಕುಡಿತಾ ಇದ್ದೀವಿ. ಬಟ್ ಎವ್ರಿ ಟೈಮ್ ನಾನು ಕಾಫಿ ಕುಡಿಯೋದನ್ನ ವ್ಲಾಗ್ ಮಾಡ್ತಾ ಇರಲಿಲ್ಲ. ಇವತ್ತು ಏನಕ್ಕಪ್ಪ ಸಮಥಿಂಗ್ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ಮಾಡಿದೆ ಅಷ್ಟೆ. ಇದೇನು ಗೊತ್ತಾ, ಅಲಸಂಡೆ ಕಾಳು ಹಾಗೆ ಕೋಸು ಹಾಕಿ ಬಸಾರು ಮಾಡಿ, ಅಲಸಂಡೆ ಕಾಳು ಕೋಸಿನ ಬಸಾರು ಇದರಲ್ಲಿ ಜೋಡಿಸಿಟ್ಕೊಂಡಿದ್ದೀನಿ ಇವತ್ತಿನ ಸಾಂಬಾರಿಗೆ. ಏನೇನು ಹಾಕಿದ್ದೀನಿ ಅಂದರೆ, ಫಸ್ಟಿಗೇನೆ ಕೆಳಗಡೆ ಏನಿದೆ ಅಂತಂದರೆ, ಫಸ್ಟೇನೆ ಜೀರಿಗೆ ಹಾಕಿದ್ದೀನಿ, ಆಮೇಲೆ ಕಾಯಿ, ಆಮೇಲೆ ಇದು ಕರಿಬೇವು 2 ಎಸ್ಲು, ಆಮೇಲೆ ಕೊತ್ತಂಬರಿ, ಮತ್ತು ಈ ಎಲೆಕೋಸು, ಮತ್ತು ಇದು ಅಲಸಂಡೆ ಕಾಳು ಬೇಯಿಸಿರೋದು. ಇವಾಗ ಇದಕ್ಕೆ ಈ ಈರುಳ್ಳಿನ ಹಸಿರುಗಾಯಿ ಮುಟ್ಕೊಂಡಿದ್ದಲ್ಲ, ಇದು ಹಾಕ್ಕೊಂಡ್ಬಿಟ್ಟು ಬಸ್ಸಾರು ಮಾಡ್ತಾ ಇರೋದು. ಬಾಯ್ಗುಳ ಆಗಲ್ಲ ಇಲ್ಲ, ಅದು ಯಾರು ಸೆಲ್ಫಿ ತೆಕ್ಕೋಬೇಕಾದ್ರೆ ಫೋನ್ಸ್ ಹೊಸ್ತಾ ಬಂದಾಗ ಹಿಂಗೆಲ್ಲ ತಕ್ಕೊಂಡು ಯಾವಾಗ ನೋಡ್ರಿ ಮುಷ್ಟಿ ಹಿಂಗೆಲ್ಲ, ಯಾಕೆಂದ್ರೆ ಸೆಲ್ಫಿ ತಕೊಂಡು ನನಗೆ ನಾವು ಆಶಾ ಯಾವಾಗ ಮಾತಾಡ ಅಂತ ಅದಕ್ಕೆ ಯಾಕೆ ಹಂಗಿದ್ಯಾ ಅಂದರೆ ಬಾಯಿ ಗುಳ್ಳೆ ಆಗೈತೆ ನಾವು ಅನ್ನೋ ಥರ ಅಲ್ಲ, ಹಂಗೇನಿಲ್ಲಪ್ಪ. ಅವು ಯಾವಾಗಲೂ ಬಾಯಿ ದಬಾಕೊಂಡು ಗುಳ್ಳೆ ಹುಳಾಗಿ ಹಂಗೆ ಇರ್ತಾಳೆ, ಅದೇ ಅಭ್ಯಾಸ. ಇವಾಗ ಈ ಸಪ್ಪೆಸರು ನೋಡಿ ಹಿಂಗಿದೆ ಸಪ್ಪೆಸರು. ಈ ಸಪ್ಪೆಸರನ್ನ ಇದಕ್ಕೆ ಸ್ವಲ್ಪ ಹಾಕೋತೀನಿ, ಸುಡುತ್ತೆ, ಸುಡೋದು ಹಾಕೋಬಾರ್ದು, ಜಾರೆಲ್ಲ ಸ್ವೀಟ್ ಆಗ್ಬಿಡುತ್ತೆ. ಇದು ಯಾಕೆ ಅಷ್ಟೇ ಸುಡ್ತಾರೆ, ಸ್ವಲ್ಪ ಆರೈತೆ. ಇವಾಗ ಇದನ್ನು ಮಿಕ್ಸಿಗೆ ಹಾಕಿ ಗ್ರರ್ ಅನ್ಸಿರ ಒಗ್ಗರಣೆ ಹಾಕೋದು. ತಿರಿ ಯಾವಳದು ಹೇಳಲ್ಲ ಈಗ ತಿತ್ತಿರಿ ಅಂತ ಗೊತ್ತಿಲ್ಲ ಹಾಡು. ಫ್ರೆಂಡ್ಸ್, ಏನು ಗೊತ್ತಾ, ಈ ಬಸ್ಸಾರಿಗೆ ನಾನು ಕಾಂಬಿನೇಷನ್ ಆಗಿ ಏನು ಮಾಡಿದ್ದೀನಿ ಗೊತ್ತಾ, ಚಪಾತಿ ಮಾಡ್ತಾ ಇದ್ದೀನಿ. ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ ನಿಜವಾಗ್ಲೂ ಬಸ್ಸಾರಿಗೆ. ಅದು ತಮಿಳು ಬಸ್ಸಾರಿಗಂತೂ ಈ ಒಂದು ಚಪಾತಿ, ಅದರಲ್ಲೂ ಚಪಾತಿ ಓಡಾಡ್ಕೊಳ್ತೀನಿ, ಅದು ತುಂಬ ಇಷ್ಟ. ಅದರಲ್ಲಿ ಈ ಬಸ್ಸಾರಿಗೆ ಕಾಳು ಇಲ್ದಿದ್ರು ಚಿಂತೆ ಇಲ್ಲ. ನೆನ್ನೆನೋ ಮನೇನೋ ಮಾಡಿದ್ದೆ, ಲಾಸ್ಟ್ ಟೈಮ್ 3 ಡೇಸ್ ಬ್ಯಾಕ್ ಮಾಡಿದ್ದೆ. ಇದೇ ಕಾಳು ಇದೇ ಎಲೆಕೋಸು ಹಾಕಿ ಯೂಸ್ ಮಾಡಿದಂಥದ್ದು ತುಂಬ ಟೇಸ್ಟಿಗಿತ್ತು, ಸಖತ್ತಾಗಿರುತ್ತೆ. ಈ ಒಂದು ಬಸ್ಸಾರು ಕಾಂಬಿನೇಷನಿಗೆ ಏನಂತಂದರೆ ಚಪಾತಿ, ಬಟ್ ತಿಕ್ನೆಸ್ ಇರಲ್ಲ, ಆದರೂ ಕೂಡ ಸಖತ್ತಾಗಿತ್ತು. ಮತ್ತೆ ಅದಕ್ಕೋಸ್ಕರ ಮತ್ತೆ ಏನು ಮಾಡ್ತಾ ಇದ್ದೀನಿ, ರೆಸಿಪಿ ಏನು ತೋರಿಸಲ್ಲ, ಯಾಕಂದರೆ ಆಲ್ರೆಡಿ ನಾನು ಬಸ್ಸಾರಿನ ರೆಸಿಪಿ ತುಂಬಾ ಹಾಕಿದ್ದೀನಿ. ಹಂಗಾಗಿ ನೋಡಿ, ಇದು ಕಾಳು, ಇದು ಗುಣ್ಣೆ ಹಾಕಿಟ್ಟಿದ್ದೀನಿ ಆಗಲೇ. ಕಾಳು ಹಾಗೆ ಎಲೆಕೋಸಿನ ಒಂದು ಎಲೆಕೋಸಿನ ಪಲ್ಯ ನೋಡಿ. ಇದು ಬಂದು ಸಾಂಬಾರು. ಇದು ಈ ಸಾಂಬಾರಿಗೆ ಮುದ್ದೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಬಟ್ ಆದರೆ ಮುದ್ದೆನೂ ಚೆನ್ನಾಗಿರುತ್ತೆ. ಆದರೆ ಇದು ಎಲೆಕೋಸಿನ ಒಂದು ಸಾಂಬಾರಿಗೆ ಚಪಾತಿನೂ ಕೂಡ ಚೆನ್ನಾಗಿರುತ್ತೆ. ಎಲೆಕೋಸು ಅಂತೆಲ್ಲ ಬಸ್ಸಾರಿಗೆ, ಬಟ್ ಅದರಲ್ಲೂ ಎಲೆಕೋಸಿನ ಬಸ್ಸಾರು ಅಂದರೆ ಇನ್ನೂ ಸೂಪರ್. ಇವಾಗ ಅದಕ್ಕೆ ಚಪಾತಿ ಉಸ್ತಾ ಇದ್ದೀನಿ ನೋಡಿ. ಇನ್ನು ಬೆಳಕು ಕತ್ಲು ಇನ್ನು ಹಾಗೇ ಇಲ್ಲ, ಅದು ಕೂಡ ಚಪಾತಿ ಮಾಡ್ತಾ ಇದ್ದೀನಿ. ಬೇಗ ಅಡುಗೆ ಹಾಕ್ಬಿಟ್ರೆ ಆರಾಮಾಗಿ ಕುತ್ಕೋಬೋದು ಅಂತ. ಈಗ ಮನೆಗೆ ನಿಜ ಆಗ್ಬೇಕಂದ್ರೆ ಆಗಲ್ಲ. ಚಪಾತಿ ಸುಟ್ಕೊಡ್ಲಾ? ಏನಾದ್ರೆ ನಮಗೆ ವಿಡಿಯೋ ಮಾಡ್ತೀವಿ ಅಂದ್ರೆ ಮಾತ್ರ ಟೈಮ್ ಸಖತ್ ತಗೊಳ್ಳೋದು. 1 ಗಂಟೆ ತಗೊಳ್ಳೋದಕ್ಕೆ 4 ಗಂಟೆ ತಗೊಂಡ್ಬಿಡುತ್ತೆ ವಿಡಿಯೋ ಮಾಡಲಿಕ್ಕೆ. ಈಗ ಮನೆಗೆ ನಾವು ಮಾಡ್ತಾ ಇದೀವಿ ಅಂದರೆ ಒಂದು 1/2 hour ಆಗಿದೆ ಅಷ್ಟೇ ಅಡುಗೆ ಸ್ಟಾರ್ಟ್ ಮಾಡಿ.
ಮುಕ್ಕಾಲು ಗಂಟೆಯೊಳಗೆ ಅಡುಗೆ ಎಲ್ಲ ಆಗೋಗ್ಬಿಡುತ್ತೆ ವಿಡಿಯೋ ಮಾಡದೇ ಇದ್ರೆ. ಈ ಥರ ಸರ್ವ್ ಮಾಡ್ಕೋಬೇಕು. ನಂತರ ಈ ಥರ ಕಾಳನ್ನ ಹಾಕ್ಕೋಬೇಕು ಸಖತ್ತಾಗಿರೋ ಚಪಾತಿಗೆ. ಸ್ಪೆಷಲ್ ಏನಂತಾರೆ, ಸ್ಪೆಷಲ್ ಕಾಂಬಿನೇಷನ್ ಊಟ. ಬನ್ನಿ ಸವಿಯೋದು ನೆಕ್ಸ್ಟ್ ಸಿಗ್ತೀವಿ ಹೊಸ ಕಥೆ. ಫ್ರೆಂಡ್ಸ್, ತುಂಬ ದಿನಗಳ ನಂತರ ನಾನು ವ್ಲಾಗ್ನ ಆಗ್ತಾ ಇರೋಂಥದ್ದು. ಸಾರಿ ಅಂತ ಹೇಳ್ತಾ ನಾನು ಇಲ್ಲಿವರೆಗೂ ಏನೆಲ್ಲ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದೆ ನೋಡಿ, ಹೇಗಿತ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಇದು 2 ದಿನದ ವ್ಲಾಗು. ಹಾಗೆ ಹೇಗಿತ್ತು ಸಾಂಬಾರು, ಈ ಒಂದು ಕಾಂಬಿನೇಷನ್ ಚಪಾತಿಗೆ ಬಸ್ಸಾರು, ಅದರಲ್ಲೂ ಅಲಸಂಡೆ ಕಾಳು, ಹಾಗೆ ಈ ಒಂದು ಎಲೆಕೋಸನ್ನ ಮಿಕ್ಸ್ ಮಾಡಿದಂಥ ಸಾಂಬಾರಿಗೆ ಈ ಒಂದು ಚಪಾತಿ ಕಾಂಬಿನೇಷನ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟನೇ. ಈ ವಿಡಿಯೋ ಹೇಗಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ಈ ಬ್ಲಾಗ್ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.